ಅವ್ರಿಗೆ ಏನು ನಿನ್ನೆ ಎಲ್ಲ ಮೊನ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಸಿದ್ದರಾಮೇಶ್ವರ ಅವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ತಮ್ಮಾಡಿ ಪರಮ ಕೊರ್ಚ ಚಲವಾದಿ ಎಲ್ಲ ಸ್ವಾಮೀಜಿಗಳು ಸುಮಾರು 3 ಜನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜೊತೆಗೆ ನಮ್ಮ IAS ಆಫೀಸರ್ IAS ಆಫೀಸರ್ ಮಂಜುನಾಥ್ ಪ್ರಸಾದ್ ಅವರು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಫ್ರೀಡಂ ಪಾರ್ಕಲ್ಲಿ 24ನೇ ತಾರೀಕು ನಮ್ಮನ್ನು ಎಲ್ಲ ಕರ್ನಾಟಕ ರಾಜ್ಯದಿಂದ ಕೋಲಾರ ಜಿಲ್ಲೆಯಿಂದ ಎಲ್ಲ ಕೂಡ ಜಿಲ್ಲೆಯಿಂದ ಅವರವರು ಸ್ವ ಇಚ್ಛೆಯಿಂದ ಯಾವುದೂ ರಾಜಕಾರಣ ಇಲ್ಲದ್ರೆ ಎಲ್ಲರೂ ಕೂಡ ಸಮಾಜಕ್ಕೆ ತೊಂದರೆ ಆಗಿದೆ. ಒಳ ಮೀಸಲಾತಿಯಲ್ಲಿ ಸನ್ಮಾನ್ಯ ನಮ್ಮ ನಾಗಮೋಹನ್ ದಾಸು ವರದಿಯನ್ನು ನಮಗೆ ಅವೈಜ್ಞಾನಿಕ ಆಗಿದೆ. ಆ ವರದಿ ಅವೇರಿಕವಾಗಿದೆ. ಅದರಿಂದ ಆ ವರದಿಯನ್ನು ರದ್ದು ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯದಲ್ಲಿ 24 ತಾರೀಕು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ಲಕ್ಷಾಂತರ ಜನ ಸೇರಿ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ನಮ್ಮ ಗೌರವಾಧ್ಯಕ್ಷತೆ ಕೋಲಾರ ಜಿಲ್ಲೆಯಲ್ಲಿ JCP ನಾರಾಯಣನವರು, ಕೋಲಾರ ಜಿಲ್ಲಾ ವೇದಿಕೆ ಅಧ್ಯಕ್ಷತೆ ಸನ್ಮಾನ್ಯ ಯುವ ನಾಯಕರಾಗಿದ್ದಂಥ LG ಮುನ್ರಾಜ್ ಅವರು, ಕೋಲಾರ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಅವರು, ಬಂಗಾರಪೇಟೆ ತಾಲೂಕು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದ ರವಿ ಅವರು, ನಮ್ಮ ಮುಳಬಾಲು ಸಂಘ ತಾಲೂಕು ಅಧ್ಯಕ್ಷರಾದ ಶಂಕರಪ್ಪನವರು, ಮಾರಪ್ಪನವರು, ಮತ್ತು ಚಲಪತಿ ಅವರು, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು, ಮತ್ತು ನಮ್ಮ ಏನಿರ್ತಕ್ಕಂಥ ನಮ್ಮ ಸೋಮಣ್ಣ ಗ್ರಾಮ ಪಂಚಾಯತ್ ಸದಸ್ಯರು, ಶಂಕರಪ್ಪ ಮತ್ತು ಶ್ರೀನಾಥ್ ವೇದಿಕೆ ಅಧ್ಯಕ್ಷರು, ಅವೆಲ್ಲ ಕೂಡ ಎಲ್ಲ ನಾಯಕರುಗಳು ಎಲ್ಲ ನಾವು ಇಲ್ಲಿಂದ ಸುಮಾರು 25 ಬಸ್ಗಳನ್ನು ನಾವು ಇಲ್ಲಿಂದ ಹೊರಟಿದ್ವು. ಇದ್ರ ಜೊತೆ ಕೋಲಾರ ಕೂಡ 25 ಎಲ್ಲ ಸೇರಿ ನಾವು 70 ಬಸ್ಗಳನ್ನು 70 ಬಸ್ ಕೋಲಾರದಿಂದ ನಾವು ಸ್ವ ಇಚ್ಛೆಯಿಂದ ನಮಗೆ ಸ್ವಾಮೀಜಿಗಳು ಒಂದು ಸಹಕಾರದೊಂದಿಗೆ ನಾವು ಯಾವುದೇ ರಾಜಕಾರಣದಿಂದ ದುಡ್ಡು ಕಾಸು ತಗೊಳ್ಳದೆ ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ. ಪಕ್ಷಾತೀತವಾಗಿ ಎಲ್ಲ ಯಾವ ಪಕ್ಷದಲ್ಲಾದರೂ ಇರಲಿ ನಾವೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಪ್ರತಿ ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಪ್ರತಿ ಅಲ್ಲಿಂದ ಕೂಡ ನಮ್ಮ ಮುಳಬಾಲ್ ತಾಲೂಕಲ್ಲಿ ಕೋಲಾರ ಜಿಲ್ಲೆ ಎಲ್ಲ ಕಂಪ್ಲೀಟು ಸೇರಿ ನಾವು 24ನೇ ತಾರೀಕು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದು. ಅದಕ್ಕೆ ಯಶಸ್ವಿ ಮಾಡೋದಕ್ಕೆ ನಮ್ಮೆಲ್ಲ ಏನು ಈಗಾಗಲೇ ನಮ್ಮ ಮುಳಬಾಲ್ ತಾಲೂಕು ಕೋಲಾರ ಜಿಲ್ಲೆಯಿಂದ ಬಂದಿದ್ದೇವೆ, ಪ್ರತಿಯೊಂದು ಊರಿಂದ ಬಂದಿರ್ತಕ್ಕಂಥ ಕಡೆ ವ್ಯಕ್ತಿ ಕೂಡ ಬಂದಿದ್ದಾರೆ. ಎಲ್ಲ ಬಂದಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ನಾಯಕರಿಗೂ ಪಕ್ಷಾತೀತವಾಗಿ ಎಲ್ಲ ಬಂದಿದ್ದಕ್ಕೆ ನಮಗೆಲ್ಲ ಸಹಕರಿಸೋದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ನಾವು ಪತ್ರಿಕಾಗೋಷ್ಠಿ ಬಂದಿದ್ದೀವಿ. ಆಗಲೇ ಯಾಕಂದರೆ ನಮ್ಮ ಸ್ವಾಮಿಗಳು ಅವರ ಒಂದು ಆದೇಶ ನಾವು ಯಾವಾಗಲೇ ಆಗಬೇಕು, ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಒಂದು ನಮ್ಗೆ ಕರೆ ಕೊಟ್ಟರೆ ನಮಗೆ ಯಾವಾಗಲೂ ಕೋಲಾರ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಮುನ್ರಾಜ್ ಅವರಿಗೆ ಫೋನ್ ಮಾಡಿದ ತಕ್ಷಣ ನಾವೆಲ್ಲ ಕೋಲಾರ ಜಿಲ್ಲೆಯಿಂದ ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ಎಲ್ಲ MP ಗಳು MLAಗಳು ಎಲ್ಲ ಸರ್ಕಾರದೊಂದಿಗೆ ವಿಜೃಂಭಣೆಯಾದ ಕಾರ್ಯಕ್ರಮ. ಅದ್ರ ಜೊತೆಗೆ ನಿನ್ನೆ 25ನೇ ತಾರೀಕು ಚಲವಾದಿಯವರು ಕೂಡ ಸದಸ್ಯ ಆಯೋಗ ಮತ್ತು ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು, ಚಲವಾದಿ ಸಂಘಟನೆ ನಿನ್ನೆ ಅವರು ಲಕ್ಷಾಂತರ ಜನ ಸೇರಿ ಮಾಡಿದ್ದಾರೆ. ಅದರಿಂದ ಸರ್ಕಾರ ಕೂಡಲೇ ಏನು 27ನೇ ತಾರೀಕು ಸೆಷನ್ ಇದೆ, ಆವತ್ತು ಅದನ್ನು ರದ್ದು ಮಾಡಿ ಇನ್ನೊಂದು ಸಲ ಅವರು ಸರ್ವೆ ಮಾಡಿ ಎಲ್ಲ ಕೂಡ ಎಲ್ಲ ಜಾತಿಯವಾರಿ ಸರ್ವೆ ಮಾಡಿ ಎಲ್ಲ ಜಾತಿಗಳಿಗೂ ಯಾರ 101 ಜಾತಿ ಇದೆ, 101 ಜಾತಿ ಇದೆ, SC ಇರ್ತಕ್ಕಂಥ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ, ಒಂದು ಊಟ, ಒಂದು ಅನ್ನ ಇವತ್ತು ಅದನ್ನು ಕಿತ್ತಾಕ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಕಿತ್ತಾಕೋದು ಬೇಡ. ಈಗಾಗಲೇ ನಮ್ಮ ಭೋವಿ ಸಮಾಜಕ್ಕೆ ಶ್ರೀ ನಮ್ಮ ಮೈಸೂರು ಮಹಾರಾಜರು ಜಯಚಾಮರಾಜ ಒಡೆಯರು ನಮಗೆ ಏನು ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು, 35ನೇ ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥವ್ರು, ಇವೆಲ್ಲ ಕೂಡ ಒಂದು ಸರ್ಕಾರದಲ್ಲಿ ಇವತ್ತು ಏನೇನು ಇದನ್ನು ಹೀಗೆ 100 ಜಾತಿಗೆ ತೊಂದರೆ ಮಾಡಬೇಕು ಹೊರಟಿದ್ದಾರೆ. ದಯವಿಟ್ಟು ಮಾಡೋದು ಬೇಡ. ಎಲ್ಲ ಜಾತಿಯವ್ರಿಗೂ ಅನುಕೂಲ ಆಗೋದಕ್ಕೆ ಏನು ಮೊದಲು ರೋಸ್ಟರ್ ಸಿಸ್ಟಮ್ ಇತ್ತೋ 18% ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವಾಗಿ ಅದೇ ರೋಸ್ಟರ್ ಸಿಸ್ಟಮ್ ಮುಂದುವರಿಸಲಿ ಅಂತ ನಾವು ಈಗಾಗಲೇ ಸರ್ಕಾರವನ್ನು ಎಲ್ಲ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳು MLAಗಳು ಸ್ವಾಮೀಜಿಯವರ ನೇತೃತ್ವದಲ್ಲಿ ಗೋವಿ, ಬಂಜಾರ, ಪರಮ, ಕೊರ್ಚ, ಬ್ರಹ್ಮಾಣಿ, ಚಲವಾದಿ ಎಲ್ಲ ಕೂಡ ಒತ್ತಾಯ ಮಾಡೋದಿಲ್ಲ. ಅದನ್ನು ದಯವಿಟ್ಟು 27ನೇ ತಾರೀಕು ಅದನ್ನು ರದ್ದು ಮಾಡಬೇಕು, ಎಲ್ಲ ಬಡವರಿಗೆ ಸಹಕರಿಸಬೇಕು ಅಂತ ಸರ್ಕಾರನ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಮನವಿಯನ್ನು ಮಾಡಿ ಅವತ್ತು ಮಾಡಿಲ್ಲ ಅಂದರೆ
ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ತದನಂತರ ಮಾಡಿಲ್ಲ ಅದು ಪರಿಣಾಮ ಬೇರೆ ಆಗ್ತದೆ. ಪ್ರತಿ ಗ್ರಾಮದಿಂದ, ಪ್ರತಿ ಪಂಚಾಯತಿಂದ, ಪ್ರತಿ ತಾಲೂಕಿಂದ ನಾವು ಪ್ರತಿಭಟನೆ ಮಾಡ್ತೀವಿ. ಆದ ಕಾರಣಕ್ಕೂ ಜನರು ಮೊನ್ನೆನೇ ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ಸಾಯೋ ಪರಿಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರವನ್ನು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಎಲ್ಲರೂ ಕೂಡ ಸರ್ಕಾರದ ಮನವಿ ಮಾಡ್ತಾ ಇವತ್ತು ಇದನ್ನು ಸಹಕರಿಸಬೇಕು. ಅದನ್ನು ನಾಗಮಂಗಲ ಸ್ಪರ್ಧೆಯನ್ನು ರದ್ದು ಮಾಡಬೇಕು ಮತ್ತು ಇದು ಏನು ಸರಿಪಡಿಸಬೇಕು. ಇಲ್ಲ ಹಳೆಯ ಪದ್ಧತಿಯನ್ನು ನಾವು ಅನುಸರಿಸಿದ್ದನ್ನು 80% ಮೊದಲು ಸರ್ಕಾರ ಏನು ಕೊಟ್ಟಿತ್ತೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಳೆಯ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ.